ಸೊ ಫ್ರೆಂಡ್, ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ಮಲ್ಟಿ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ಕಾಂಬೋ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ. ಒಂದ್ ಮಾತು ನೆನ್ಪಿಕೊಳ್ಳಿ, ಕಾಂಬೋ ಪ್ರಾಡಕ್ಟ್ ಅಲ್ಲಿ ನೀವು ಟಿ ಶರ್ಟ್ ಸೇಲ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ವಾಲೆಟ್ ಸೇಲ್ ಮಾಡ್ತಾ ಇದ್ದೀರಾ. ಓಕೆ, ಆರ್ಟಿಫಿಷಿಯಲ್ ನಾನ್ ಲೆದರ್ ವಾಲೆಟ್ ಓಕೆ ಸೇಲ್ ಮಾಡ್ತಾ ಇದ್ದೀರಾ. ಸೊ ಟಿ ಶರ್ಟ್ ಮತ್ತೆ ಲೆದರ್ ವಾಲೆಟ್ ನೀವೇನಾದ್ರು ಕಾಂಬೋ ಅಲ್ಲಿ ಸೇಲ್ ಮಾಡಿದ್ರೆ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಟಿ ಶರ್ಟ್ ಮೇಲೆ ಬೀಳೋದು GST 5%. ಬಟ್ ಆರ್ಟಿಫಿಷಿಯಲ್ ಲೆದರ್ ವಾಲೆಟ್ ಮೇಲೆ 18% GST ತಗೊಳುತ್ತೆ. ಓಕೆ, ಇವಾಗ ನೀವು ಇದಕ್ಕೆ ಎರಡಕ್ಕೂ ಕಾಂಬೋ ಮಾಡಿ ಸೇಲ್ ಮಾಡಿದ್ರೆ ಆ ಟೈಮಲ್ಲಿ ಗೌರ್ಮೆಂಟ್ ಏನ್ ಮಾಡುತ್ತೆ, GST ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಎರಡಕ್ಕೂ ಸೇರಿ 18% ಕನ್ಸಿಡರ್ ಮಾಡುತ್ತೆ. ಓಕೆ, 5% ಇರಲ್ಲ GST. ನಿಮ್ಗೆ ಟಿ ಶರ್ಟ್ ಮೇಲೇನು ಅಷ್ಟೇ 18% GST ಪೇ ಮಾಡ್ಬೇಕು ನೀವು. ಸೊ ಅದಕ್ಕೆ ಯಾವತ್ತಾದ್ರೂ ಕಾಂಬೋ ಪ್ರಾಡಕ್ಟ್ ಮಾಡ್ತಾ ಇದ್ರೆ ನೀವು ಲಿಸ್ಟಿಂಗ್ ಮಾಡೋ ಟೈಮಲ್ಲಿ ಇದು ಒಂದು ನೋಡ್ಕೊಳ್ಳಿ. ಯಾಕಂದ್ರೆ ಯಾವಾಗ್ಲೂ ಟ್ಯಾಕ್ಸ್ ಬೀಳೋದು ಹೈಯರ್ ವ್ಯಾಲ್ಯೂ ಯಾವ್ದಿರುತ್ತೆ ಅದಕ್ಕೇನೆ ಟ್ಯಾಕ್ಸ್ ಬೀಳೋದು. ಓಕೆ, ಸೊ ನಿಮ್ಗೆ 5% ಇಲ್ಲ 18% ಅಲ್ಲಿ ಬೀಳೋದು, 18% ಟ್ಯಾಕ್ಸ್ ಬೀಳುತ್ತೆ ಎರಡಕ್ಕೂ. ಸೊ ಅದಕ್ಕೆ ಅದರಲ್ಲಿ ಲಾಸ್ ಮಾಡ್ಕೊಂತೀರಾ. ಕಾಂಬೋ ಪ್ರಾಡಕ್ಟ್ಸ್ ಮಾಡೋ ಟೈಮಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅದು ಮೇನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು.